ಅಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ನೋಡಿ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಏನೋ ನಿರ್ಧಾರ ಮಾಡಿದೆ, ಇಲ್ಲ ವಿಸ್ತರಣೆ ಮಾಡಬೇಕು ಅಂತ. ಇವತ್ತು ಸಂಜೆ ದೆಹಲಿಗೆ ತೆರಳಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪರ್ಸನಲ್ ವಿಷಯಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ರಲ್ಲ, ಇವತ್ತು ರಿಟರ್ನ್ ಆಗ್ತಾರೆ. ಖರ್ಗೆ ವೇಣುಗೋಪಾಲ್ ದೆಹಲಿಗೆ ತೆರಳಿದ ನಂತರ ವರಿಷ್ಠರು ಮತ್ತೊಂದು ಸಭೆಯನ್ನು ಮಾಡ್ತಾರೆ. ಈಗ ಆಲ್ರೆಡಿ ಪಟ್ಟಿಯೆಲ್ಲ ಇಸ್ಕೊಂಡಿದ್ದಾರೆ 3 ಜನದ್ದು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು ಕೊಟ್ಟಂಥ ಪಟ್ಟಿಯನ್ನು ಇಸ್ಕೊಂಡು ಒಂದು ಡಿಸ್ಕಷನ್ ಆಗಿದೆ. ಬಟ್ ACC ಅಧ್ಯಕ್ಷರು ನೋಡಬೇಕಾಗತ್ತೆ, ಅವ್ರದ್ದೊಂಚೂರು ಇರುತ್ತೆ, ಇಲ್ಲ ಇದು ಓಕೆ ಅದು ಓಕೆ, ಇಲ್ಲ ಇವ್ರನ್ನ ಸೇರಿಸ್ಕೋಬೇಕು ಅವ್ರನ್ನ ಬಿಡಬೇಕು ಅಂತ. ಅದೆಲ್ಲವನ್ನ ಇವತ್ತು ಕೂತು ಚರ್ಚಿಸಿ ಆಮೇಲೆ ಸಂಪುಟ ವಿಸ್ತರಣೆ ಮಾಡುವಂಥ ಸಾಧ್ಯತೆ ಇದೆ. ಜಿಲ್ಲಾ ಸಮುದಾಯವಾರು ಆದ್ಯತೆಗೆ ಹೈಕಮಾಂಡ್ ಮುಂದಾಗ್ತಾ ಇದೆಯಂತೆ. ಅವ್ರ ಕಡೆಯವರು ಇವ್ರ ಕಡೆಯವರು ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ, ಪಕ್ಷ ಇಂಪಾರ್ಟೆಂಟು. ಸೊ ಮುಂದೆ ನಾವು 2028 2029 ವಿಧಾನಸಭೆ ಲೋಕಸಭೆ ಚುನಾವಣೆಗಳನ್ನು ನೋಡಬೇಕಾಗತ್ತೆ. ಈಗ ಸ್ಥಳೀಯ ಮಟ್ಟ ಚುನಾವಣೆಗಳಿದೆ, ಅವುಗಳ ಬಗ್ಗೆ ಫೋಕಸ್ ಮಾಡಬೇಕಾಗತ್ತೆ. ಹಾಗಾಗಿ ಜಿಲ್ಲಾವಾರು ಮತ್ತು ಸಮುದಾಯವಾರು ಆದ್ಯತೆಯನ್ನು ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ತಮ್ಮದೇ ತಂಡದ ಮುಖಾಂತರವಾಗಿಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಾರಿ ಹಿಂದುಳಿದ ದಲಿತ ಹಾಗೂ ಸಣ್ಣ ಸಮುದಾಯಗಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು ಅನ್ನೋದು ಪ್ಲಾನ್ ಅಂತೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಕೂಡ ಕೊಡಿ ಲೀಸ್ಟು ಅಂತ ಕೇಳಿದಾರಂತೆ. ಪ್ರಮುಖವಾಗಿ ಉಪ್ಪಾರ, ನೇಕಾರ, ಬೋವಿ, ಬೆಸ್ತ, ಕುಂಬಾರ ಇಂಥ ಸಮುದಾಯಗಳಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲಿವರೆಗೂ ಹೆಂಗಾಗ್ತಿತ್ತು, ಸಿದ್ದರಾಮಯ್ಯನವ್ರು ಹೇಳಿದವರು ಒಂದಷ್ಟು ಜನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದವರು ಒಂದಷ್ಟು ಜನ, ಡಿ ಕೆ ಶಿವಕುಮಾರ್ ಅವ್ರು ಹೇಳಿದವರು ಒಂದಷ್ಟು ಜನ, ಹಿಂಗೆ ಆಯ್ಕೆ ಆಗ್ತಿತ್ತು. ಬಟ್ ಈಗ ಹೈಕಮಾಂಡ್ ಫುಲ್ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡಿರೋದು. ಅವರೇ ಒಂದು ಟೀಮ್ನ ಕಳಿಸಿ ಎಲ್ಲೆಲ್ಲಿ ಯಾರಿಗಾರಿಗೆ ಪ್ರಾಮುಖ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರಂತೆ. ದಲಿತ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನವನ್ನು ನೀಡಬೇಕು ಅಂತ ರಾಹುಲ್ ಗಾಂಧಿಯವರೇ ನಿರ್ಧಾರ ಮಾಡಿದಾರಂತೆ. ಇಲ್ಲ, ಸಮುದಾಯವಾರು ನಾವು ಒಂಚೂರು ಫೋಕಸ್ ಮಾಡಬೇಕಾಗತ್ತೆ, ದಲಿತ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡಬೇಕು ಅಂತ. ಈ ಬಾರಿ ಮೇಲ್ವರ್ಗಕ್ಕೆ ಸಂಪುಟದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಇಲ್ಲ. ಕಾರಣ ಏನು ಅಂತಂದರೆ, ಮೇಲ್ವರ್ಗದವರೇ CM ಆಗಿದ್ದಾರೆ, ಒಕ್ಕಲಿಗ ಸಮುದಾಯದವರು CM ಆಗಿರೋದು. ಈಗ ನಾವೇನು ಮಾಡಬೇಕಾಗತ್ತೆ, ಈ ಹಿಂದುಳಿದ ಸಮುದಾಯ, ದಲಿತ ಸಮುದಾಯ, ಅಹಿಂದ ಅಂತ ಏನು ಕರೀತಾ ಇದ್ದೀವಿ, ಇವ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ. ಸಣ್ಣ ಸಣ್ಣ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಸಣ್ಣ ಸಮುದಾಯಗಳ ಶಾಸಕರ ಪಟ್ಟಿಯನ್ನು ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ನಾಯಕರಿಗೆ ಸೂಚನೆಯನ್ನು ನೀಡಿರುವಂಥದ್ದು ರಾಹುಲ್ ಗಾಂಧಿಯವರು. ಹಾಗಾಗಿ ಮತ್ತೊಂದು ಪಟ್ಟಿಯನ್ನು ರವಾನಿಸಿದ್ದಾರೆ ರಾಜ್ಯ ನಾಯಕರು. ಇವತ್ತು ರಾತ್ರಿ ಬಹುತೇಕ ರಾಹುಲ್ ಖರ್ಗೆ ವೇಣುಗೋಪಾಲ್ ಸಭೆಯನ್ನು ಮಾಡ್ತಾರೆ. ಮುಂದಿನ ಸೋಮವಾರದ ಒಳಗಡೆನೆ 2ನೇ ಪಟ್ಟಿ ಪ್ರಕಟಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ.